Dizo. ಸೊ ಈ ವಿಡಿಯೋನ ನಾನು ಸುಮ್ಮನೆ ಮಾಡಿದ್ದು ಈ ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡು. ಸೊ ನಾನು ಯಾವತ್ತೂ ಕೂಡ ನಮ್ಮ ಚಾನಲಲ್ಲಿ ಸ್ಮೋಕಿಂಗ್ನ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ ಅನ್ಲೆಸ್ ನಿಮ್ಮ ಹತ್ರ ಒಂದು ಕೆಲಸ ಇದ್ದು ಆ್ಯಂಡ್ ಅಲ್ಲಿ ನಿಮಗೆ ತುಂಬಾ ವರ್ಕ್ ಪ್ರೆಷರ್ ಇದ್ದರೆ ಡೈಲಿ 1-2 ಸಾಕು. ಆದರೆ ನಿಮಗೆ ಕೆಲಸನೂ ಇಲ್ಲ ಅಂದರೆ ಮನೆಯಲ್ಲೇ ಬಿಟ್ಟು ಬಿದ್ದು ನಿಮ್ಮ ಅಪ್ಪ ಅಮ್ಮ ಕಾಸಲ್ಲಿ ಸ್ಮೋಕ್ ಮಾಡಿದರೆ ನಿಜ ತುಂಬಾ ವರ್ಸ್ಟ್ ಲೈಫ್ ನಿಮ್ಮದು. ಸೊ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡ್ಯೂ ಟು ಸಮ್ ರೀಸನ್ಸ್ ನನ್ನ ಹೆಲ್ತ್ ಕೂಡ ಸರಿ ಇಲ್ಲ, ಸ್ಮೋಕಿಂಗಿಂದ ಅಲ್ಲ ಬೇರೆ ರೀಸನ್ಸಿಂದ. ಸೊ ಇದರಿಂದ ವಾಯ್ಸ್ ತುಂಬ ಖರಾಬಾಗಿದೆ. ಸೊ ಈ ವಿಡಿಯೋನ ಪೋಸ್ಟ್ ಮಾಡ್ಬೋದಾಗಿತ್ತು, ಆದರೆ ಈಗಲೇ ಒಂದು 10-20 ವ್ಯೂ ಬರುತ್ತೆ. ಇನ್ನು ಈ ವಿಡಿಯೋನ ಪೋಸ್ಟ್ಪೋನ್ ಮಾಡಿದ್ರೆ ಅದು ಕೂಡ ಬರಲ್ಲ ಅಂತ ಈಗಲೇ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಸಹಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿ ದ ಬಾಯ್ ಸೀರೀಸ್ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋಲ್ಲಿ ನಾವು ದ ಬಾಯ್ ಸೀರೀಸ್ನ ಎಪಿಸೋಡ್ 1, ಎಪಿಸೋಡ್ 2 ಏನೆಲ್ಲ ಇತ್ತು, ಹೇಗೆಲ್ಲ ಇತ್ತು ಎಲ್ಲನೂ ಕೂಡ ಈ ವಿಡಿಯೋ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಫಕಿಂಗ್ ಗೋ. ಸೊ ಫಸ್ಟ್ ಆಫ್ ಆಲ್, ವಾಟ್ ಅ ವೀಕ್ ಮ್ಯಾನ್. ನಿಜ ಲಾಸ್ಟ್ ವೀಕ್ ಅಂತೂ ಪೀಕ್ ಸಿನಿಮಾ ಅಂದ್ಕೊಳ್ಳಿ. ಯಾಕಂದರೆ 1 ಅಲ್ಲ 2 ಅಲ್ಲ ಎಂತೆಂಥ ಎಪಿಸೋಡ್ಸ್ ಬಂದಿದೆ ಆ್ಯಂಡ್ ಎಲ್ಲನೂ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ಯಾಕಂದರೆ ಒಂದು ಕಡೆ ಡೇ ಡೆವಿಲ್ ಬಾರ್ನ್ ಅಗೇನ್ನ ಸೀಸನ್ 2ನ ಎಪಿಸೋಡ್ 4 ಎಷ್ಟು ಕ್ರೇಜಿ ಆಗಿತ್ತು ಅಂದರೆ ನಿಜ ನನಗಂತೂ ನಂಬೋಕ್ಕಾಗಿಲ್ಲ ಡಿಸ್ನಿ ಅವರು ಈ ಥರನೂ ಮಾಡ್ತಾರಾ ಅಂತ. ಆ್ಯಂಡ್ ಇನ್ನೊಂದು ಕಡೆ ದ ಬಾಯ್ಸ್, ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ನಮಗೆ ಗೊತ್ತು ಹೇಗಿರುತ್ತೆ ಅಂತ. ಆದರೂ ಕೂಡ ಲಾಸ್ಟ್ ವೀಕ್ ಮಾತ್ರ ಆಬ್ಸಲ್ಯೂಟ್. ಸೊ ಸೀಸನ್ 4 ಹೇಗೆ ಎಂಡ್ ಆಯಿತು ಅಂದರೆ ಟ್ರೈನ್ ನಮ್ಮ ತಲಾ ಟೀಮ್ನ ಬಿಟ್ಟು ದ ಬಾಯ್ಸ್ ಟೀಮ್ಗೆ ಜಾಯ್ನ್ ಆಗ್ತಾನೆ. ರಯನ್ಗೆ ಸಾಯಕ್ಕೆ ತುಂಬ ಇಷ್ಟ ಅನಿಸುತ್ತೆ. ಅವನ ಸ್ವಂತ ಅಪ್ಪ ಹೋಮ್ಲ್ಯಾಂಡರ್ನ ಬಿಟ್ಟು ಹೋಗ್ತಾನೆ. ಬುಚರ್ಗೆ ಸೂಪ್ಸ್ ಕಿಲ್ಲಿಂಗ್ ವೈರಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಹುಡುಕೊಂಡು ಹೋಗ್ತಾನೆ ಆ್ಯಂಡ್ ಅಲ್ಲಿ ಸೂಪ್ಸ್ ಕ್ರಾಸ್ ಬ್ರೀಡ್ ಎಲ್ಲ ಆಗಿರೋದು ನೋಡ್ತೀವಿ. ಸೊ ಮುಂದೆ ಗೊತ್ತಾಗತ್ತೆ ಈ ವೈರಸ್ನ ರೆಡಿ ಮಾಡಿದ್ದು ನಮ್ಮ ವಿಕ್ಟೋರಿಯಾ ನ್ಯೂಮ್ಯಾನ್ ಅವರ ಹಸ್ಬೆಂಡ್ ಅಂತ. ಸೊ ಈಗ ಈ ವೈರಸ್ನ ಆಚೆ ತೆಗಿತಿದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಬುಚ್ಚರ್ ಫೈಟ್ ಕ್ಲಬ್ ಥರ ಆಗಿದ್ದಾನೆ. ಸೊ ಈಗ ಅವನು ಕೂಡ ಕಾಂಪೌಂಡ್ ವಿ ತೊಗೊಂಡು ಒಂದು ಸೂಪ್ ಆಗಿದ್ದಾನೆ. ಇನ್ನೊಂದು ಕಡೆ ಹೋಮ್ಲ್ಯಾಂಡರ್ ಎಂಟೈರ್ ನ್ಯೂಯಾರ್ಕ್ನ ಕಾಂಕರ್ ಮಾಡಬೇಕು ಅಂತ ಇದ್ದಾನೆ ಆ್ಯಂಡ್ ಎಲ್ಲರ ಮುಂದೆ ವಿಕ್ಟೋರಿಯಾ ನ್ಯೂಮ್ಯಾನ್ ಸೂಪ್ ಅಂತ ಪ್ರೂವ್ ಮಾಡ್ತಾನೆ. ಸೊ ಇದರಿಂದ ನ್ಯೂಮ್ಯಾನ್ ಎಲ್ಲಿ ಅವ್ರ ಮಗಳನ್ನ ಸಾಯಿಸ್ತಾನೆ ಅಂತ ಭಯಕ್ಕೆ ಯೂಯಿ ಹೆಲ್ಪ್ ಕೇಳ್ತಾಳೆ. ಆದರೆ ಬುಚರ್ ನ್ಯೂಮ್ಯಾನ್ನ ಮಗಳು ಮುಂದೆನೇ ವಿಕ್ಟೋರಿಯಾ ನ್ಯೂಮ್ಯಾನ್ನ ಸಾಯಿಸ್ತಾನೆ. ಸೊ ಈಗ ದ 7 ಅಂದರೆ ತಲಾ ಟೀಮ್ಗೆ 2 ಹೊಸ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಒಬ್ಬರು ಹೋಮ್ಲ್ಯಾಂಡರ್ಗೆ ಹೇಗೆ ನ್ಯೂಯಾರ್ಕ್ನ ಕಂಟ್ರೋಲ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ತಿದ್ದಾರೆ, ಇನ್ನೊಬ್ಬರು ನಮ್ಮ ಹೋಮ್ಲ್ಯಾಂಡರ್ ಬಾಡಿಗೆ ಪ್ರೋಟೀನ್ ಕೊಡ್ತಾ ಇದ್ದಾರೆ. ಸೊ ಒಬ್ಬರು ಬಂದು ನಿಮ್ಮೆಲ್ಲರ ಫೇವ್ರೇಟ್ ರೀಡ್ ರಿಚರ್ಡ್ಸ್ ಅಂದರೆ ನಮ್ಮ ಕಂಟ್ರಿ ಸೇಜ್ ಆ್ಯಂಡ್ ಇನ್ನೊಬ್ರು ಬಂದು ನಮ್ಮ ಫೈರ್ ಕ್ರ್ಯಾಕರ್. ಆ್ಯಂಡ್ ಇವಳು ಹೋಮ್ಲ್ಯಾಂಡರ್ಗೆ ಮಿಲ್ಕಿ ಮಿಸ್ಟ್ ಬಿಸ್ಕೆಟ್ನ ಕೊಡ್ತಾ ಇರ್ತಾಳೆ. ಅವಳ ಬಾಡಿ ಕೆಟ್ಟೋದ್ರೂ ಪರವಾಗಿಲ್ಲ, ಆದರೆ ಹೋಮ್ಲ್ಯಾಂಡರ್ಗೆ ಬಿಸ್ಕೆಟ್ ಕೊಡ್ತಾನೆ ಇರಬೇಕು ಅಂತ ಇರ್ತಾಳೆ. ಫನ್ ಫ್ಯಾಕ್ಟ್ ಏನಂದರೆ ಇಲ್ಲಿವರೆಗೂ ಎಲ್ಲ ಸೂಪರ್ ಹೀರೋಸ್ ಬರೀ ಈ ಹಾರ್ಮ್ಫುಲ್ ಆಲ್ಕೋಹಾಲ್ ಕನ್ಸಂಪ್ಷನ್ನ ಪ್ರಮೋಟ್ ಮಾಡ್ತಾಯಿದ್ರು. ಆದರೆ ನಮ್ಮ ಹೋಮ್ಲ್ಯಾಂಡರ್ ನೋಡಿ ಎಷ್ಟು ಖುಷಿ ಪಡ್ಬೇಕು ನಾವು. ಇವನ್ರಿ ಹೀರೋ, ಬೇರೆಯವ್ರ ವಿಲನ್ನು. ನೋಡಿ ನೋಡಿ ಆಲ್ಕೋಹಾಲ್ ಕುಡಿದು ಸಾಯಬೇಡಿ, ಹಾಲು ಕುಡೀರಿ, ಪ್ರೋಟೀನ್ ಬರುತ್ತೆ ಅಂತ ಎಷ್ಟು ಪ್ರಮೋಟ್ ಮಾಡ್ತೀಯಾನೆ. ಅದು ಹೋಮ್ಲ್ಯಾಂಡರ್ ಹಾಲು ಕುಡಿಯೋ ಸ್ಟೈಲ್ ನೋಡಿದ್ರೇ ಬೇಡ ಬಿಡಿ ಯಾಕೋ. ಸೊ ಕೊನೆಯಲ್ಲಿ ವಾಟ್ ಅವರೇ US ಪ್ರೆಸಿಡೆಂಟ್ನ ಅಪಾಯಿಂಟ್ ಮಾಡ್ತಾರೆ, ಆದರೆ ಹೋಮ್ಲ್ಯಾಂಡರೇ ಎಲ್ಲ ನೋಡ್ಕೊಳ್ಳೋದು. ಆ್ಯಂಡ್ ಅವನ ಫಸ್ಟ್ ಕೆಲಸ ಬಂದು ಸ್ಟಾರ್ಲೈಟರ್ಸ್ ಮತ್ತು ದ ಬಾಯ್ಸ್ ಅವನ್ನ ಕಿಡ್ನಾಪ್ ಮಾಡೋದು. ಸೊ ಸೀಸನ್ 5 ಗೊತ್ತಾಗತ್ತೆ ಇವನ್ನೆಲ್ಲನೂ ಕೂಡ ಫ್ರೀಡಮ್ ಕ್ಯಾಂಪಲ್ಲಿ ಹಾಕಿದ್ದಾನೆ. ಈ ಕ್ಯಾಂಪಲ್ಲಿ ನಮ್ಮ UV, ಫ್ರೆಂಚಿ, MM ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬುಚ್ಚರ್ ಅವರ ಪಣ ಮೀಟ್ ಆಗ್ತಾನೆ. ಸೊ ಲಾಸ್ಟ್ ವೀಕ್ ಯೂಟ್ಯೂಬಲ್ಲಿ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಆರ್ಟಿಸ್ಟ್ ಆದ ಸಮಯ್ ರೈನಾ ಅನ್ನೋ ಒಂದು ಯೂಟ್ಯೂಬ್ ವಿಡಿಯೋ ಬಂದಿತ್ತು. ಆ್ಯಂಡ್ ಅದರಲ್ಲಿ ಅವನು ಹೇಳ್ತಾನೆ, ಯಾವತ್ತಾದರೂ ಒಂದಿನ ನಿಮ್ಮ ಅಪ್ಪನ ಹಗ್ ಮಾಡಿ, ಇಲ್ಲ ಅಂದರೆ ಒಂದು ಮುತ್ತೆ ಕೊಡಿ, ಮರ್ಯಾದೆ ಏನು ಹೋಗಲ್ಲ. ಆ್ಯಂಡ್ ಆಗ ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ನಿಮ್ಮ ಅಪ್ಪ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ವಿಲಿಯಮ್ ಬುಚ್ಚರ್. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ತುಂಬ ಡಿಫ್ರೆನ್ಸ್ ಇರುತ್ತೆ ಬಾಯ್ ಸೀರೀಸ್ಗೂ ನಮ್ಮ ರಿಯಲ್ ಲೈಫ್ಗೂ. ಇಟ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಕೊನೆ ತನಕ ಬರೋದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅಷ್ಟೇ. ಸೊ ಇದನ್ನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ.
ಎಲ್ಲೇ ದೂರ ಇದ್ದರೂ ಗಟ್ಟಿಯಾಗಿ ಅವನ್ನೆಲ್ಲ ಇಟ್ಕೊಳ್ಳಿ. ಯಾಕಂದರೆ ಒನ್ಸ್ ಮಿಸ್ ಆದರೆ ವಾಪಸ್ ಪಡೆಯೋಕ್ಕೆ ನಿಮಗೆ ತುಂಬ ಕಷ್ಟಪಡ್ತೀರ. ಸೊ ರಿಯಲ್ ಲೈಫಲ್ಲಿ ಡಿಸ್ನಿ ಅವರು ಹೇಗೆ ಪ್ರತಿ ವರ್ಷ ಇನ್ವೆಸ್ಟರ್ ಡೇ ಅಂತ ಮಾಡ್ತಾರೋ ಅದೇ ಥರ ಇಲ್ಲಿ ವಾಟ್ ಅವರು ಕೂಡ ಅವರ ಇನ್ವೆಸ್ಟರ್ಸ್ಗೆ ಅವ್ರ ಫ್ಯೂಚರ್ನ ತಿಳಿಸ್ಕೊಡ್ತಿದ್ದಾರೆ. ಆದರೆ ಫ್ಯೂಚರ್ನ ತೋರಿಸ್ತಿರುವಾಗ ಸಡನ್ನಾಗಿ ಹೋಮ್ಲ್ಯಾಂಡರ್ನ ಪಾಸ್ಟ್ ಕಾಣಿಸುತ್ತೆ. ಇದನ್ನ ನೋಡಿ ಹೋಮ್ಲ್ಯಾಂಡರ್ಗೆ ಬಾಯಿಗೆ ಬಂದಿದೆ. ಹೋಮ್ಲ್ಯಾಂಡರ್ಗಿಂತ ಅವ್ನ ಫಾಲೋವರ್ಸ್ಗೆ ಇನ್ನೂ ಬಾಯಿಗೆ ಬಂದಿದೆ. ಹೋಮ್ಲ್ಯಾಂಡರ್ ಎಂಥ ಕ್ಯಾರೆಕ್ಟರ್ ಅಂದರೆ ಜನರು ಅವನ್ನ ಇಷ್ಟಪಡೋಕ್ಕಿಂತ ಅವನಿಗೆ ಪ್ರಾಪರ್ ರೆಸ್ಪೆಕ್ಟ್ ಕೊಡಬೇಕು. ನೀವೇ ನೋಡಿ ಈ ಇವೆಂಟಿಂದ ಎಲ್ಲಿ ಅವ್ನ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅಂತ ಅಲ್ಲಿ ಎಲ್ಲನೂ ಸಾಯಿಸೋಕ್ಕೆ ರೆಡಿ ಆಗ್ತಾನೆ. ಮತ್ತು ಅವನ್ನ ಇಟ್ಕೊಂಡು ಮಾಡೋ ಮೀಮ್ಸ್ ಬಗ್ಗೆ ಕೂಡ ಮಾತಾಡ್ತಾನೆ. ಸೊ ಆ ಥರ ಕ್ಯಾರೆಕ್ಟರ್ ಇವನು. ಸೇಜ್ ಬಂದು ಈ ವಿಡಿಯೋ AI ವಿಡಿಯೋ ಅಂತ ಪೋರ್ಟ್ರೇ ಮಾಡ್ತಾಳೆ. ಆ್ಯಂಡ್ ಇದನ್ನು ಡಿಫೆಂಡ್ ಮಾಡೋಕ್ಕೆ ಈಗ USA ವೈಸ್ ಪ್ರೆಸಿಡೆಂಟ್ ಆದ ನಮ್ಮ ಹ್ಯಾಶ್ಲಿ ಬರ್ತಾಳೆ. ಸೊ ಲಾಸ್ಟ್ ಟೈಮ್ ನಾನು ನೋಡುವಾಗ ಇವಳು ಹೋಮ್ಲ್ಯಾಂಡರ್ಗೆ ಭಯಪಟ್ಟು ಸಿಕ್ಕಿದ ಕಾಂಪೌಂಡ್ ಫ್ರೀನ ಇಂಜೆಕ್ಟ್ ಮಾಡ್ಕೊಂಡಿರ್ತಾಳೆ. ಆ್ಯಂಡ್ ಇಲ್ಲಿ ಗೊತ್ತಾಗತ್ತೆ ಇವಳ ಪವರ್ಸ್ ಬಂದು ಮೈಂಡ್ ರೀಡಿಂಗ್. ಆದರೆ ಎಲ್ಲರ ಮೈಂಡ್ ಅಲ್ಲ, ಜೊತೆಗೆ 2 ಫೇಸ್ ಕಾಯಿನ್ ಥರ ಇವಳ ತಲೆ ಹಿಂದೆ ಕೂಡ ಒಂದು ನೆಗೆಟಿವ್ ಎನರ್ಜಿ ಟ್ಯೂಮರ್ ಇದೆ. ಒಂಥರ ದರಿದ್ರ ಅಂದ್ಕೊಂಡಿದೆ. ಹೋಮ್ಲ್ಯಾಂಡರ್ ಸ್ಟಾರ್ಲೈಟ್ ಮತ್ತು ಬುಚ್ಚರ್ನ ಹುಡುಕಕ್ಕೆ UE ಫ್ರೆಂಚಿ MM ಸಾಯಿಸೋಕ್ಕೆ ರೆಡಿ ಆಗ್ತಾನೆ. ನನಗನ್ಸೋ ಪ್ರಕಾರ ಸೀಸನ್ 4 ಮತ್ತು ಸೀಸನ್ 5 ಗ್ಯಾಪಲ್ಲಿ ಸ್ಟಾರ್ಲೈಟ್ಗೆ ಏನೋ ಆಗಿರಬೇಕು. ಯಾಕಂದರೆ ಅವಳು ಸಡನ್ನಾಗಿ ಈಗ ಬುಚ್ಚರ್ ಥರ ಆಡ್ತಿದ್ದಾಳೆ. ಬುಚ್ಚರ್ ವಾಪಸ್ ಟೀಮ್ನ ಫಾರ್ಮ್ ಮಾಡ್ತಾನೆ. ಆ್ಯಂಡ್ ನಮ್ಮ ಬೇಬಿ ಕಿಮಿಕೋ ಈಗ ಮಾತಾಡ್ತಾಳೆ. ನಿಜ ಬ್ರೋ, ನಂಗೆ ಯಾಕೋ ಈ ವಾಯ್ಸ್ ಕಿಮಿಕೋದೆ ಅಂತ ಅನ್ನಿಸ್ತಾ ಇಲ್ಲ. ಒಂಥರ ತುಂಬ ವಿಯರ್ಡ್ ಆಗಿದೆ ಅವಳ ವಾಯ್ಸ್ ಕೇಳೋಕ್ಕೆ ಈಗ. ಸೊ ಅವನ್ನೆಲ್ಲನೂ ಕೂಡ ಸೇಫಾಗಿ ಆಚೆ ತರೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ. ಆ್ಯಸ್ ಯೂಶುವಲ್ ಹೋಮ್ಲ್ಯಾಂಡರ್ ಆ ಇವೆಂಟ್ ಮ್ಯಾನೇಜರ್ನ ಸಾಯಿಸ್ತಾನೆ. ಬುಚ್ಚರ್ ವಾರ್ಮ್ನ ಮೀಟ್ ಆಗಿ ಆ್ಯಂಡ್ ಇವರೆಲ್ಲ ಫ್ರೀಡಮ್ ಕ್ಯಾಂಪ್ ಒಳಗೆ ಹೋಗ್ತಾರೆ. ಆ್ಯಂಡ್ ಗೆಸ್ ವಾಟ್, ಹೋಮ್ಲ್ಯಾಂಡರ್ ಅಷ್ಟು ಬೇಗ ಅವನ್ನೆಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿರ್ತಾನೆ. ಆ್ಯಂಡ್ ಫನ್ ಫ್ಯಾಕ್ಟ್ ಏನಂದರೆ ದ ಬಾಯ್ ಸೀಸನ್ 1 ಸೀಸನ್ 4 ತನಕ ಎಲ್ಲೂ ಕೂಡ ನಮ್ಮ ಹೋಮ್ಲ್ಯಾಂಡರ್ ಅವ್ನಿಗೇನು ಇಷ್ಟನೋ ಆ ಕ್ಯಾರೆಕ್ಟರ್ನ ಮೀಟೇ ಆಗಿಲ್ಲ. ದಟ್ ಈಸ್ MM. ಆದರೂ ಕೂಡ ಫನ್ನಿ ಥಿಂಗ್ ಏನಂದರೆ ಇಲ್ಲಿ ಆ ಹೋಮ್ಲ್ಯಾಂಡರ್ ರಿಯಾಕ್ಷನ್ ನೋಡಿ ಏನು ಫನ್ನಿ ಆಗಿದೆ ಮಾತ್ರ. ಹೋಮ್ಲ್ಯಾಂಡರ್ಗೆ ಬುಚ್ಚರ್ ಸೂಪ್ ಆಗಿರೋದು ಗೊತ್ತಾಗತ್ತೆ. ಸ್ಟಾರ್ಲೈಟ್ ಹೋಮ್ಲ್ಯಾಂಡರ್ನ ಬ್ಲೈಂಡ್ ಮಾಡಿ ಎಲ್ಲನೂ ಕೂಡ ಆ ರೂಮಿಂದ ಆಚೆ ತರ್ತಾಳೆ. ಬುಚ್ಚರ್ ಮೊದಲೇ ಹೇಳಿರ್ತಾನೆ ಏನೇ ಆಗಲಿ ಮೊದಲು ಫ್ರೆಂಚಿನ ಸೇವ್ ಮಾಡಬೇಕು ಅಂತ. ಯಾಕಂದರೆ ಇವನೇ ಮುಂದೆ ವೈರಸ್ನ ರೆಡಿ ಮಾಡೋಕ್ಕಾಗೋದು. ಸೊ ಸ್ಟಾರ್ಲೈಟ್ ಮೊದಲು ಫ್ರೆಂಚಿನ ಸೇವ್ ಮಾಡ್ತಾಳೆ. ಆ್ಯಂಡ್ ಇದನ್ನ ನೋಡಿ UV ಮುಂದೆ UV ಒಬ್ಬರು ಹುಡುಗಿನ ಸೇವ್ ಮಾಡ್ತಾನೆ. ಆ್ಯಂಡ್ ಇದನ್ನ ನೋಡಿ ನಮ್ಮ ಸ್ಟಾರ್ಲೈಟ್ ಹೋಮ್ಲ್ಯಾಂಡರ್ UVನ ಲೇಸರಿನ ಸಾಯಿಸಕ್ಕೆ ಹೋಗ್ತಾನೆ. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಕ್ವಿಕ್ ಸಿಲ್ವರ್ ಬರ್ತಾನೆ. ಆ್ಯಂಡ್ ಆನೆಸ್ಟ್ಲಿ ಈ CGI ತುಂಬ ಡಬ್ಬಾ ಥರ ಇತ್ತು. ಒಳ್ಳೆ DC ಅವರ ಫ್ಲ್ಯಾಶ್ ಮೂವಿ ಥರ ಇತ್ತು. ಸೊ ಇದ್ರಲ್ಲಿ ನಾನು MCUಗೆ ಸೂಪರ್ ಅಂತೀನಿ. ಯಾಕಂದರೆ ಎಟರ್ನಲ್ಸ್ ಮೂವಿಯಲ್ಲಿ ಮಕಾರಿನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಆ ಫೈಟ್ ಕೂಡ ಅಷ್ಟು ಇಂಟೆನ್ಸಾಗಿ ಹೋಗಿಲ್ಲ. ಯಾಕಂದರೆ ನಮ್ಮ A-Train ಹೋಮ್ಲ್ಯಾಂಡರ್ನ ಮರ್ಯಾದೆ ತೆಗಿತಾನೆ. ಆ್ಯಂಡ್ ಅದಕ್ಕೆ ಹೋಮ್ಲ್ಯಾಂಡರ್ ಅವನ ಸಾಯಿಸ್ತಾನೆ. ಸಿಂಪಲ್. ಇಲ್ಲಿ ನಾನು ಏನು ಮೆಚ್ಚಬೇಕಂದ್ರೆ A-Trainನ ಕ್ಯಾರೆಕ್ಟರ್ ಆರ್ಕ್. ಯಾಕಂದರೆ ಸೀಸನ್ 1 ಎಪಿಸೋಡ್ 1ನಲ್ಲಿ ಹೇಗೆ ಶುರು ಆಯಿತು ಒಂದು ವಿಲನ್ ಆರ್ಕ್, ಅದೇ ಥರ ಸೀಸನ್ 5ನ ಎಪಿಸೋಡ್ 1ನಲ್ಲಿ A-Trainಗೆ ಒಂದು ಚಾನ್ಸ್ ಸಿಗುತ್ತೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ. ಇದರಿಂದ A-Train ಒಂದು ವಿಲನ್ ಆರ್ಕಿಂದ ಹೀರೋ ಆಗಿ ಚೇಂಜ್ ಆಗಿ ಅವನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ. ಮುಂದೆ ದ ಬಾಯ್ಸ್ ರಿಯೂನಿಯನ್ ಆಗಿ ವೈರಸ್ ಮೇಲೆ ಫೋಕಸ್ ಮಾಡ್ತಾರೆ. ಆ್ಯಂಡ್ ಬುಚ್ಚರ್ನ ಲ್ಯಾಬಲ್ಲಿ ನಮ್ಮ ಸಮೀರ್ ಕೂಡ ಇರ್ತಾನೆ. ಸೊ ಸಮೀರ್ ಯಾರ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇವನೇ ನಮ್ಮ ವಿಕ್ಟೋರಿಯಾ ನ್ಯೂಮನ್ ಅವರ ಗಂಡ. ಸೊ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈ ವೈರಸ್ ಎಷ್ಟು ಹಾರ್ಮ್ಫುಲ್ ಅಂತ. ಮೇ ಬಿ ಸುತ್ತಮುತ್ತ ಇರೋ ಸೂಪ್ ಸಾಯ್ಬಹುದು, ಅಥವಾ ಎಲ್ಲ ಸೂಪ್ ಸಾಯ್ಬಹುದು, ಅಥವಾ ಹ್ಯೂಮನ್ಸ್ ಕೂಡ ಸಾಯ್ಬಹುದು. ಯಾಕಂದರೆ ಯಾರಿಗೂ ಕೂಡ ಅಷ್ಟು ಕ್ಲಾರಿಟಿ ಇಲ್ಲ. ಹೋಮ್ಲ್ಯಾಂಡರ್ ಲಿಟ್ರಲಿ ಈಗ ಸೈಕ್ ಆಗ್ತಿದ್ದಾನೆ. ವಿಡಿಯೋ ಲೀಕು, ಮೀಮ್ಸು, A-Train. ಸೊ ಇವೆಲ್ಲ ನೋಡಿ ಹೋಮ್ಲ್ಯಾಂಡರ್ಗೆ ಅವ್ರ ಅಪ್ಪನ ಈಗ ಐಸ್ ಬಾಕ್ಸಿಂದ ಆಚೆ ತೊಗೊಂಬರ್ಬೇಕು ಅಂತ ಅನಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಲೈಟ್ ಸೀಸನ್ 4 ಮತ್ತು ಸೀಸನ್ 5ನ ಗ್ಯಾಪಲ್ಲಿ ಏನೋ ಮಾಡಿರ್ತಾಳೆ ಅಂತ. ಯಾಕಂದರೆ ಇಲ್ಲಿ ಸ್ಟಾರ್ಲೈಟ್ಗೆ ಒಂದು ಮೆಸೇಜ್ ಬರುತ್ತೆ. ಆ್ಯಂಡ್ ಅದರಿಂದ ಅವ್ಳ ಮುಖ ತುಂಬ ಸ್ಯಾಡ್ ಆಗುತ್ತೆ. ಸೊ ಅದೇನು ಮೆಸೇಜ್ ನಮಗೆ ಇನ್ನೂ ಗೊತ್ತಿಲ್ಲ. ಸೊ ಮುಂದೆ ಗೊತ್ತಾಗಬಹುದು. ಸೊ ಮೇ ಬಿ ಇಲ್ಲಿ ಇವಳು ಮತ್ತು ಜೆನ್ವಿ ಕ್ಯಾರೆಕ್ಟರ್ಸ್ ಏನೋ ಮಾಡ್ತಿರ್ಬಹುದಾ. ಸೊ ಈಗ ವೈರಸ್ನ ಟೆಸ್ಟ್ ಮಾಡೋಕ್ಕೆ ರಾಕಾರ್ಡ್ ಹತ್ರ ಹೋಗ್ತಾರೆ. ಕಾಮಿಕ್ಸಲ್ಲಿ ದ ಥಿಂಗ್ ಕ್ಯಾರೆಕ್ಟರ್ನ ಪ್ಯಾರಡಿ ಮಾಡೋಕ್ಕೆ
ಒಂದು ಚಿಕ್ಕ ಕ್ಯಾರೆಕ್ಟರ್ ಆದ ರಾಕ್ ಆರ್ಡ್ನ ಬಿಲ್ಡ್ ಮಾಡ್ತಾರೆ. ಸೇಮ್ ಬಾಡಿ ಮೂವ್ ಮಾಡೋಕ್ಕಾಗಲ್ಲ, ಅಲ್ಲೇ ಸ್ಟಕ್ ಆಗಿರ್ತಾನೆ. ಕಾಮಿಕ್ಸಲ್ಲಿ ವೈರಸ್ನ ಬಾಡಿಗೆ ಇಂಜೆಕ್ಟ್ ಮಾಡಬೇಕು, ಆದರೆ ಇಲ್ಲಿ ಕೋವಿಡ್ ಥರ ಸ್ಪ್ರೆಡ್ ಆಗ್ತಿದೆ. ಹೋಮ್ಲ್ಯಾಂಡರ್ ಹತ್ರ ದ 7 ಟೀಮ್ ಇದ್ದರೂ ಕೂಡ ಅವನಿಗೆ ಪ್ರಾಪರ್ ಟೀಮ್ಮೇಟ್ ಇಲ್ಲ ಅಂತ ಅವನ ಸ್ವಂತ ಅಪ್ಪ ಆದ ಸೋಲ್ಜರ್ ಬಾಯ್ನ ಐಸ್ ಬಾಕ್ಸಿಂದ ಎಪ್ಸಿ ಬುಚ್ಚರ್ ಮತ್ತು ಸ್ಟಾರ್ಲೈಟ್ನ ಹುಡ್ಕೊಂಡು ಬಾ ಅಂತ ಹೇಳ್ತಾನೆ. ರಾಕ್ ಆರ್ಡ್ನ ಎತ್ತಕ್ಕಾಗಲ್ಲ ಅಂತ ವೈರಸ್ನೇ ಇಲ್ಲಿಗೆ ಎತ್ಕೊಂಡ್ಬರ್ತಾರೆ. ಅನಾಗ ನಾವು ಜೆನ್ಜಿ ಸೂಪ್ ಜೊತೆಗೆ ನಮ್ಮ ಲೆಜೆಂಡ್ನ ಸೂಪ್ಸ್ ನೋಡ್ತೀವಿ. ಬುಚ್ಚರ್ ಅವನ್ನೆಲ್ಲನೂ ಕೂಡ ರಾಕ್ ಆರ್ಡ್ ಇದ್ದಿದ್ದು ಮನೆಗೆ ಒಳಗೆ ಕರ್ಕೊಂಡು ಬಂದು ವೈರಸ್ನ ತೆಗಿತಾನೆ. ಸೊ ಇದರಿಂದ ರಾಕ್ ಆರ್ಡ್ ಬ್ರೈನ್ ಬ್ಲಾಸ್ಟ್ ಆಗುತ್ತೆ. ಜೆಟ್ ಸ್ಟ್ರೀಕ್ ಸಾಯ್ತಾನೆ. ಹೋಮ್ಲ್ಯಾಂಡರ್ ಬಂದು ಸೋಲ್ಜರ್ ಬಾಯ್ನ ನೋಡಿ ತುಂಬ ಎಮೋಷ್ನಲ್ ಆಗ್ತಾನೆ. ಅಲ್ಲಿಂದ ಆಚೆ ಹೋಗ್ತಾನೆ. ಹಿಂದೆ ಗಡೆ ನಮ್ಮ ಸೋಲ್ಜರ್ ಬಾಯ್ ನಿದ್ದೆಯಿಂದ ಎದ್ದಿರೋ ಥರ ಎದೊಳ್ತಾನೆ. ವೈರಸ್ಸಿಂದ ಸೂಪ್ ಸಾಯ್ತಾರೆ. ಬಟ್ ಸೋಲ್ಜರ್ ಬಾಯ್, ಹೋಮ್ಲ್ಯಾಂಡರ್ ಅಂತಹ ಇನ್ವಿನ್ಸಿಬಲ್ ಸೂಪ್ಸ್ಗೆ ಇದು ತುಂಬ ಕಡಿಮೆ ಡೋಸೇಜ್. ಸೊ ಇದರಿಂದ ಮೇ ಬಿ ಸೋಲ್ಜರ್ ಬಾಯ್ ಬದುಕಿರ್ಬಹುದು. ಸೊ ಈ ಇನ್ಸಿಡೆಂಟಿಂದ ಹೋಮ್ಲ್ಯಾಂಡರ್ ಇನ್ನೂ ರೋಗ ಆಗ್ತಾನೆ. ಇನ್ನೊಂದು ಕಡೆ ಸೋಲ್ಜರ್ ಬಾಯ್ ಕೂಡ ಈಗ ಇನ್ನೂ ಸೈಕ್ ಆಗಬಹುದು. ಆ್ಯಂಡ್ ಇದರಿಂದನೇ ಸೋಲ್ಜರ್ ಬಾಯ್ ಅವನ ಸೂಪ್ ಫ್ರೆಂಡ್ಸ್ನ ಕರಿಬಹುದು. ಮ್ಯಾನ್, ಏನೇ ಹೇಳಿ ದ ಬಾಯ್ ಸೀರೀಸ್ ಮಾತ್ರ ಆಲ್ವೇಸ್ ದ ಬೆಸ್ಟ್. ಎಲ್ಲೂ ಕೂಡ ಬೋರ್ ಅನಿಸಲ್ಲ, ಎಲ್ಲೂ ಕೂಡ ಯಾಕಪ್ಪ ಹಿಂಗೆ ಆಗ್ತಿದೆ ಅಂತ ಅನಿಸಲ್ಲ. ಅಷ್ಟೇ ಸೈಕ್ ಆ್ಯಂಡ್ ಅಷ್ಟೇ ಆಸಮ್. ಸೊ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.